ಇದಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದಕನ ಮತ್ತೊಂದು ಮನೆ ಕೂಡ ಉಡೀಸಾಗಿದೆ. ಈಗಾಗಲೇ ನಿನ್ನೆ ಒಂದು ಮನೆ ಕೂಡ ಉಡೀಸಾಗಿತ್ತು. ಈಗ ಮತ್ತೊಂದು ಭಯೋತ್ಪಾದಕನ ಮನೆ ಕೂಡ ಉಡೀಸಾಗಿದೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಸಂಬಂಧಪಟ್ಟಂತೆ ಮತ್ತೊಂದು ಮನೆ ಉಡೀಸಾಗಿದೆ. ಭಯೋತ್ಪಾದಕ ಹನ್ಸಾನ್ ಶೇಖ್ ಅವರ ಮನೆ ಉಡೀಸಾಗಿರುವಂಥದ್ದು. ಪುಲ್ವಾಮಾದಲ್ಲಿರುವ ಅವರ ಮನೆ ಧ್ವಂಸವಾಗಿದೆ. ಸೇನೆ ಧ್ವಂಸ ಮಾಡಿರುವಂಥದ್ದು. ಪಹಲ್ಗಾಮ್ನಲ್ಲಿ ದಾಳಿಗೆ ಸಂಬಂಧಪಟ್ಟಂತೆ ಇವರು ಭಾಗಿಯಾಗಿರುವ ಶಂಕೆ ಇತ್ತು. ಆ ಕಾರಣದಿಂದ ಇವರಿಗೆ ಮನೆ ಇರೋದು ಅನವಶ್ಯಕ, ಇಂಥವರಿಗೆ ಮನೆ ಯಾಕೆ ಅಂತವರ ಮನೆಯನ್ನ ಕೂಡ ಹುಡುಕಿ ಭಸ್ಮ ಮಾಡ್ತಾ ಇದ್ದಾರೆ. ಭಯೋತ್ಪಾದಕ ಹನ್ಸಾನ್ ಶೇಖ್ ಅವರ ಮನೆ ಉಡೀಸಾಗಿರುವಂಥದ್ದು. ನಿನ್ನೆ ಕೂಡ ಒಬ್ಬ ಭಯೋತ್ಪಾದಕನ ಮನೆ ಉಡೀಸಾಗಿತ್ತು. ಅಷ್ಟೇ ಅಲ್ಲ, ಭಯೋತ್ಪಾದಕರು ಸೇರಿದಂತೆ ಅಲ್ಲಿರ್ತಕ್ಕಂಥ ದೇಶದ ವಿರುದ್ಧವಾಗಿ ಯಾರ್ಯಾರು ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನ ಕೂಡ ಹುಡುಕಿ ಸೆದೆ ಬಡಿಯುವ ಪ್ರಯತ್ನ ಕೂಡ ಆಗ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನದ ಏನು ಉಗ್ರಗಾಮಿಗಳ ಸ್ವತಂತ್ರ ಸ್ವರ್ಗವಾಗಿದ್ದಂತಹ ಪಾಕಿಸ್ತಾನದಲ್ಲಿ ಅವರ ಅಡಗುತಾಣಗಳಿರ್ತಾರೆ. ಅವರು ಅಲ್ಲೇ ಮುಖ್ಯವಾಗಿ ನೆಲೆಸಿರ್ತಾರೆ. ಅಂತ ಪ್ರದೇಶಕ್ಕೆ ಒಳಗೆ ಹೋಗಿ ನುಗ್ಗಿ ಹೊಡೆಯುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ರಣತಂತ್ರಗಳನ್ನು ಕೂಡ ಹೆಣ್ತಾ ಇದ್ದಾರೆ. ಹೀಗಾಗಿ ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ಅಟ್ಯಾಕ್ ಮಾಡಿದ್ರು ಅದೇ ರೀತಿಯಾಗಿ ಎಲ್ಲ ಪ್ರತಿತಂತ್ರಗಳನ್ನ ಕೂಡ ಹೆಣೆಯಲಾಗ್ತಾ ಇದೆ. ಪುಲ್ವಾಮಾದಲ್ಲಿರುವ ಅವರ ಮನೆ ಧ್ವಂಸವಾಗಿರುವಂಥದ್ದು, ಉಗ್ರನ ಮನೆ ಧ್ವಂಸವಾಗಿದೆ. ಶೇಖ್ ಅವರ ಮನೆ, ಭಯೋತ್ಪಾದಕ ಹನ್ಸಾನ್ ಶೇಖ್ ಅವರ ಮನೆ ಉಡೀಸಾಗಿದೆ. ಈಗಾಗಲೇ ಮುಖ್ಯವಾಗಿ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ, ಅದು ಕೂಡ ಪ್ರವಾಸಿಗರಲ್ಲದ ಜೊತೆಗೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ, ಹಿಂದೂಗಳ ಹೆಸರಿರುವಂತವರನ್ನೇ ಟಾರ್ಗೆಟ್ ಮಾಡಿ, ಇಂಥ ಸಂದರ್ಭದಲ್ಲಿ ಕೂಡ ಹಿಂದೂಗಳನ್ನ ಏನು ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಪಾಕಿಸ್ತಾನದ ಅಲ್ಲಿರ್ತಕ್ಕಂಥ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದ ಅಲ್ಲಿರ್ತಕ್ಕಂಥ ಜನ ಕೂಡ ಪ್ರವಾಸಿಗರ ರಕ್ಷಣೆ ಕೊಡ್ತಾರೆ. ಪ್ರವಾಸಿಗರನ್ನ ಬೇರೆ ಪ್ರದೇಶಗಳಲ್ಲಿ ಕೂಡ ಅವರು ಕೂಡ ತಲುಪಿಸುವ ಪ್ರಯತ್ನ ಕೂಡ ಅವರು ಕೂಡ ಸಾಕಷ್ಟು ಮಾಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಇವರ ಉದ್ದೇಶ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಕಾಶ್ಮೀರವನ್ನ ವಶಪಡಿಸಿಕೊಳ್ಳೋದಾಗಿರು, ಕಾಶ್ಮೀರದಲ್ಲಿ ನಮ್ಮ ಪ್ರಾಬಲ್ಯವನ್ನ ವೃದ್ಧಿಸಿಕೊಳ್ಳೋದಕ್ಕೆ ಕೂಡ ಆಗ್ತಾ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಅಲ್ಲಿ ಚುನಾವಣೆಯನ್ನ ಕೂಡ ನಡೆಸಿ ಪ್ರಜಾಪ್ರಭುತ್ವದ ಆಳ್ವಿಕೆಯನ್ನು ಕೂಡ ತಂದಿದ್ದಾರೆ. ಇದೆಲ್ಲ ಕೂಡ ಆಗ್ತಾ ಇದ್ರೆ ಕಾನೂನು ಬಲಗೊಳ್ತಾ ಇದೆ, ಭದ್ರತೆ ಹೆಚ್ಚಾಗ್ತಾ ಇದೆ, ಅವರಿಗೆ ಉಳಿದುಕೊಳ್ಳೋದಕ್ಕೂ ಕೂಡ ಜಾಗವಿಲ್ಲದಂತಹ ಪರಿಸ್ಥಿತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಉಳಗಳಿಗೆ ಯಾವ ರೀತಿಯಾಗಿ ವಿಷವನ್ನ ಹಾಕಿದ ಸಂದರ್ಭದಲ್ಲಿ ಒಲೆವೆಲ ಅಂತ ಒದ್ದಾಡ್ತವೋ ಅದೇ ಸಂದರ್ಭದಲ್ಲಿ ಕೂಡ 370 ತೆಗೆದು ಹಾಕಿದ ಬಳಿಕ ಇದೇ ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗ್ತಾ ಇದೆ. ಮುಖ್ಯವಾಗಿ ಎಲೆಕ್ಷನ್ಗಳು ಆಗ್ತವೆ, ಚುನಾವಣೆ ನಡೆಯುತ್ತೆ, ಪ್ರಜಾಪ್ರಭುತ್ವ ಕೂಡ ನಿರ್ಮಾಣವಾಗುತ್ತೆ. ಇಂಥ ಸಂದರ್ಭದಲ್ಲಿ ಮುಸ್ಲಿಂ ಸೇರಿದಂತೆ ಮುಸ್ಲಿಮರು, ಸಿಖ್ಖರು, ಬೌದ್ಧರು, ಧರ್ಮರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಜೀವಿಸೋದಕ್ಕೆ ಇವರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಒಡೆದು ಹಾಳುವ ತಂತ್ರಗಳನ್ನ ಕೂಡ ಇವರು ರೂಪಿಸ್ತಾ ಇದ್ದಾರೆ. ಮುಖ್ಯವಾಗಿ ಹಿಂದೂ ಸೇರಿದಂತೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ, ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ, ಆಂತರಿಕವಾಗಿ ದೇಶದಲ್ಲಿ ಹಿಂದೂ ಮುಸ್ಲಿಂಗಳ ನಡುವಿನ ಆಂತರಿಕ ಕಿತ್ತಾಟಕ್ಕೆ ಕಾರಣವಾಗುವ ಎಲ್ಲ ರಣತಂತ್ರಗಳನ್ನು ಕೂಡ ಅವರು ಹೆಣೆದಿದ್ದಾರೆ. ಅದೇ ಉದ್ದೇಶದಿಂದಲೇ ಕೂಡ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಈ ತರ ಕೃತ್ಯವನ್ನ ಎಸಗಿದ್ದಾರೆ. ಇದಕ್ಕೆ ಪ್ರತಿರೋಧವಾಗಿ ಭಾರತದ ಸೇನೆ ಕೂಡ ಸಜ್ಜಾಗ್ತಾ ಇದೆ, ಹುಟ್ಟಡಗಿಸುವ ಪ್ರಯತ್ನ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಬಾರ್ಡರ್ನಲ್ಲಿ ಕೂಡ ಗುಂಡಿನ ಚಕಮಕಿಯಾಗಿದೆ. ಸುಮಾರು 2 ಗಂಟೆಗಳ ಕಾಲ ಗುಂಡಿನ ದಾಳಿಯಾಗಿದೆ. ಈಗಾಗಲೇ ನಿನ್ನೆ ಕೂಡ ಅವರ ಮನೆ ಕೂಡ ಉಡೀಸಾಗಿತ್ತು. ಶೇಖ್ ಅವರ ಉಗ್ರರ ಮನೆ ಕೂಡ ಉಡೀಸಾಗಿತ್ತು. ಈಗ ಹನ್ಸಾನ್ ಶೇಖ್ ಎನ್ನುವ ಉಗ್ರರ ಮನೆ ಕೂಡ ಉಡೀಸಾಗಿರುವಂಥದ್ದು. ಅವರ ಮನೆ ಕೂಡ ಧ್ವಂಸವಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಭಾರತದ ಸೇನೆ ಕೂಡ ರಣತಂತ್ರಗಳನ್ನ ಹೆಣಿತಾ ಇದೆ. ಫೈಟರ್ ಜೆಟ್ಗಳನ್ನು ಕೂಡ ಇಳಿಸ್ತಾ ಇದ್ದಾರೆ. ಬಾರ್ಡರ್ಗಳಲ್ಲಿ ಸೇನೆಯನ್ನು ನಿಯೋಜನೆ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಏನು ಬೇಕಾದರೂ ಆಗುವ ಸನ್ನಿವೇಶ ನಿರ್ಮಾಣವಾಗ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನವೇ ಕಾಲು ಕೆರೆದು ಜಗಳಕ್ಕೆ ಬಂದಿರುವ ಸಂದರ್ಭದಲ್ಲಿ ಪ್ರತ್ಯುತ್ತರವನ್ನ ತಕ್ಕ ಮಟ್ಟಿಗಾದರೂ ಒಂದು ಸರಿಯಾದ ಉತ್ತರವನ್ನೇ ಕೊಡಬೇಕಾಗುತ್ತೆ.